ಹೀರೆಕಾಯಿಯನ್ನು ಬಳಸಿಕೊಂಡು ನಾವು ಈಗಾಗಲೇ ಹಲವಾರು ರೆಸಿಪಿಯನ್ನು ನೋಡಿಯಾಗಿದೆ. ಈ ದಿನ ನಾನು ಹೀರೆಕಾಯಿಯ ಮಸ್ಗಾಯಿಯನ್ನು ಮಾಡ್ತಾ ಇದ್ದೇನೆ. ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ದೋಸೆ, ಚಪಾತಿ, ಇಡ್ಲಿ ಒಟ್ಟಿಗೂ ಕೂಡ ತಿನ್ಬೋದು. ಬನ್ನಿ ರೆಸಿಪಿಯನ್ನು ತಿಳಿಯೋಣ. ಇಲ್ಲಿ ನಾನು ಮೊದಲಿಗೆ 1/4 ಕಪ್ ತೊಗರಿ ಬೇಳೆಯನ್ನು ಕ್ಲೀನಾಗಿ ತೊಳೆದು ಕುಕ್ಕರ್ ಪಾತ್ರೆಗೆ ಹಾಕ್ತಿದ್ದೇನೆ. ಹಾಗೆ 1 ಕಪ್ ಆಗುವಷ್ಟು ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು, ಅಂದರೆ 2 ಟೊಮೆಟೊವನ್ನು ತೊಗೊಂಡಿದ್ದೀನಿ. ಹಾಗೆ ಸಣ್ಣದಾಗಿ 2 ಈರುಳ್ಳಿಯನ್ನು ಹೆಚ್ಚಿ ಹಾಕ್ತಾ ಇದ್ದೇನೆ. ಇಲ್ಲಿ ಹೆಸರೇ ಹೇಳೋ ಹಾಗೆ ಹೀರೆಕಾಯಿಯ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರಬೇಕು. ನಾನಿಲ್ಲಿ 2 ಹೀರೆಕಾಯಿನ ಸಿಪ್ಪೆಯನ್ನು ತೆಗೆದು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ಖಾರಕ್ಕೆ 4 ಹಸಿಮೆಣಸು, ಹಾಗೆ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸರು, 1 ಚಮಚ ಉಪ್ಪು, 1/4 ಚಮಚ ಆಗುವಷ್ಟು ಅರಿಶಿಣ, ಹಾಗೆ 1 ಚಮಚ ಎಣ್ಣೆ. ನಂತರ ಬೇಯಿಸಲಿಕ್ಕೆ ಬೇಕಾಗುವಷ್ಟು ನೀರು, ಅಂದರೆ ಒಂದು ಅರ್ಧ ಮುಳುಗುವಷ್ಟು ನೀರನ್ನು ಹಾಕಿದರೆ ಸಾಕು. ತುಂಬ ನೀರನ್ನೆಲ್ಲ ಹಾಕೋದು ಬೇಡ. ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1-2 ವಿಸಿಲ್ ಆದರೂ ಹೊಡೆಸಬೇಕು. ಚೆನ್ನಾಗಿ ಮೆತ್ತಗಾಗಬೇಕು ಇದು. ನಂತರ ನೋಡಿ ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇಲ್ಲಿ ಬೇಳೆಯನ್ನು ಬೇಕಿದ್ರೆ ನೀವು ನೆನೆಸಿಯೂ ಕೂಡ ಬೇಯಿಸ್ಕೊಳ್ಬೋದು. ಹೆಸರೇ ಹೇಳೋ ಹಾಗೆ ಈ ರೀತಿ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹಾಗಂತ ಮಿಕ್ಸಿಗೆ ಹಾಕಿ ರುಬ್ಬೋದೆಲ್ಲ ಬೇಡ. ತಿನ್ನುವಾಗ ಈರುಳ್ಳಿ, ಹೀರೆಕಾಯಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಒಂದು ರೀತಿ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಲಿಕ್ಕಿದೆ. ಒಗ್ಗರಣೆಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡು ನಾನಿಲ್ಲಿ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಿದ್ದೇನೆ. ನೀವು ಬೇಕಿದ್ರೆ ಎಣ್ಣೆಯನ್ನು ಕೂಡ ಬಳಸ್ಬೋದು. ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ. ನೀವು ಜೀರಿಗೆಯನ್ನು ತರಕಾರಿಯೊಟ್ಟಿಗೆ ಬೇಯಿಸ್ಲಿಕ್ಕೂ ಕೂಡ ಹಾಕ್ಕೊಳ್ಬೋದು ಬೇಕಿದ್ರೆ. ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿ ಹಾಕಿದ್ದೇನೆ. ಎಲ್ಲವನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕು ಈ ರೀತಿ. ಹಾಗೆ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸರನ್ನು ಕೂಡ ಜಜ್ಜಿ ಹಾಕಿದ್ದೇನೆ. ಬೇಕಿದ್ರೆ ಮಾತ್ರ ಹಾಕಿ, ಬೇಯುವಾಗಲೂ ಕೂಡ ಹಾಕಿ ಆಗಿದೆ. ಖಾರಕ್ಕೆ ನಾನಿಲ್ಲಿ 1 ಕೆಂಪು ಮೆಣಸನ್ನು ಹಾಕ್ತಿದ್ದೇನೆ. ಹಾಗೆ 2 ಕಡ್ಡಿ ಆಗುವಷ್ಟು ಕರಿಬೇವು. ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಇದಕ್ಕೆ ಮುಂಚೆನೇ ಬೇಯಿಸಿ ಇಟ್ಟಿರುವಂಥ ಬೇಳೆ ಮತ್ತು ಹೀರೆಕಾಯಿಯ ಮಿಶ್ರಣವನ್ನು ಸೇರಿಸಿ, ಹಾಗೆ ನೀರನ್ನು ನಿಮ್ಮ ಹದಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು, ದಪ್ಪವಾಗಿ ತೆಳುವಾಗಿ. ಹಾಗೆ ನೆನೆಸಿ ಇಟ್ಟಿರುವಂಥ ಹುಣಸೆಹಣ್ಣಿನ ರಸ, ಉಪ್ಪನ್ನು ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಹಾಕಿದ್ದೇನೆ. ನೋಡಿ ಹಾಕಿ, ಬೇಯುವಾಗಲೂ ಕೂಡ ಹಾಕಿ ಆಗಿದೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ನಂತರ ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದಿಸಿದೆ. ರುಚಿಯಾಗಿರುವಂಥ ಹೀರೆಕಾಯಿಯ ಮಸ್ಗಾಯಿ ರೆಡಿಯಾಗಿದೆ. ಅನ್ನದೊಟ್ಟಿಗೆ, ಚಪಾತಿ, ದೋಸೆ ಒಟ್ಟಿಗೂ ಕೂಡ ತಿನ್ಬೋದು. ಯಾವುದೇ ರೀತಿಯ ಮಸಾಲೆಯನ್ನು ಹಾಕದೆ ಮಾಡಿರೋದ್ರಿಂದ ಮತ್ತು ರುಬ್ಬೋ ಕೆಲಸನೂ ಇಲ್ಲ. ಭಾಳನೇ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ನೋಡಿ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಖಂಡಿತ ಟ್ರೈ ಮಾಡಿ. ಧನ್ಯವಾದಗಳು.